ನೇಹಾ ಹಿರೇಮಠ ಕೊಲೆ ಪ್ರಕರಣ ಹುಬ್ಬಳ್ಳಿಯಲ್ಲಿ ತೀವ್ರವಾಗ್ತಾ ಇದೆ. ಪ್ರಕರಣದ ವಿಚಾರಣೆ ಇದೀಗ ತೀವ್ರವಾಗಿ ಮುನ್ನಡೆಯುತ್ತಾ ಇದೆ. ನೇಹಾ ಹಿರೇಮಠ ನಿವಾಸಕ್ಕೆ ಮಹಿಳಾ ಆಯೋಗ ಭೇಟಿ ಕೊಟ್ಟಿದೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿಗೆ ನಿರಂಜನ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ನೇಹಾ ಪೋಷಕರ ಜೊತೆಗೆ ಗೌಪ್ಯವಾಗಿ ಸಭೆಯನ್ನು ನಡೆಸಿದ್ದಾರೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ಒಂದು ಗೌಪ್ಯ ಸಭೆ ನಡೆಸಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಪಡೆದುಕೊಂಡಿದ್ದಾರೆ. ನೇಹಾಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಮಹಿಳಾ ಆಯೋಗ ಅಧ್ಯಕ್ಷೆ ಪಡೆದುಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ನೇಹಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಎಲ್ಲ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ತನಿಖೆ ಸರಿಯಾಗಿ ಆಗಬೇಕು, ತೀವ್ರತರವಾಗಿ ನಡಿಬೇಕು ಅಂತ ಅಧಿಕಾರಿಗಳಿಗೂ ಕೂಡ ಕರೆ ಕೊಟ್ಟಿದ್ದಾರೆ. ಅದು ಕಾನ್ಫಿಡೆನ್ಷಿಯಲ್ ಆಗಿರೋದ್ರಿಂದ ಅದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಬಟ್ ಆದರೆ ನಾನು ಇಲ್ಲಿ ಬರೋಕ್ಕೆ ಮುಂಚೆ ಕಮಿಷನರ್ನ ಕರೆಸ್ಕೊಂಡು ನಾನು ಮಾತಾಡಿದೆ. ಮತ್ತು DC ಜೊತೆ ಸಹ ನಾನು ಮಾತಾಡಿದ್ದೀನಿ. DC ಅವರು ಇವಾಗ ನನಗೆ ಬಂದು ಭೇಟಿ ಮಾಡ್ತಾರೆ. ಸೊ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಏನಂದರೆ ಈಗ ಕೊಲೆ ಮಾಡಿದವನ್ನ ಆಲ್ರೆಡಿ ಅವನನ್ನು ಹಿಡ್ದಿದ್ದಾರೆ, ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಮತ್ತು ಎವಿಡೆನ್ಸಸ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎವಿಡೆನ್ಸಸ್ ಭಾಳ ಮುಖ್ಯ ನ್ಯಾಯಾಲಯಕ್ಕೆ. ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಇದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಒಪ್ಪಿಸಬೇಕು, ಸ್ಪೆಷಲ್ ಕೋರ್ಟಿಗೆ ಒಪ್ಪಿಸಿ ಆದಷ್ಟು ಬೇಗ ನೇಹಾಳಿಗೆ ನ್ಯಾಯ ಕೊಡಿಸುವಂತೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಎರಡನೆಯದು ಏನಂತಂದರೆ, ಎಲ್ಲ DC ಅವ್ರಿಗೂ ನಾನೀಗ ಹೇಳಿದ್ದೀನಿ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಥರ ಈಗ ರೀಸೆಂಟಾಗಿ ಮಂಗಳೂರಲ್ಲೂ ಸಹ ಕಾಲೇಜು ಒಳಗಡೆನೆ ಬಂದು ಆ್ಯಸಿಡ್ ಹಾಕ್ದ ಅವನು. ಈ ಥರ ಹೆಚ್ಚು ಪ್ರಕರಣಗಳು ನಡೀತಾ ಇರೋದ್ರಿಂದ ಶಾಲಾ ಕಾಲೇಜುಗಳು ಬರೀ ಯಾಕೆಂದರೆ ತಂದೆ ತಾಯಿ ಒಂದು ಮಕ್ಕಳನ್ನು ಶಾಲೆಗೆ ಕಾಲೇಜ್ಗೆ ಕಳಿಸಿದಾಗ ನಮ್ಮ ಮಕ್ಕಳು ಅಲ್ಲಿ ಸೇಫ್ ಆಗಿರ್ತಾರೆ ಅಂತ ಕಳಿಸ್ತಾರೆ. ಈ ಥರ ಒಂದು ಕೊಲೆ ಆಗತ್ತೆ, ಈ ಥರ ಏನೋ ಅತಾಚುರ್ಯ ಆಗತ್ತೆ ಅಂತ ಹೇಳಿ ಯಾವ ತಂದೆ ತಾಯಿನೂ ಕಳಿಸಲ್ಲ. ಸೊ ಹಾಗಾಗಿ ನಾನು DC ಅವರಿಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಪ್ರತಿಯೊಂದು ಶಾಲಾ ಕಾಲೇಜುಗಳಿಂದ 15 ದಿವಸದ ಒಳಗಡೆ ಅವರು ಪ್ರತಿ ಕಾಲೇಜ್ಗಳು, ಯೂನಿವರ್ಸಿಟಿ ಕ್ಯಾಂಪಸ್ ಇರ್ಬೋದು, ಯಾವುದೇ ಇರ್ಬೋದು, ಯಾವ ಭದ್ರತೆಗಳನ್ನು ಅಳವಡಿಸ್ಕೊಂಡಿದ್ದಾರೆ ಅನ್ನೋದು ಭಾಳ ಮುಖ್ಯವಾಗಿ. ಆಮೇಲೆ ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಸುಧಾಕರ್ ಅವ್ರ ಜೊತೆನೂ ನಾನು ಮಾತಾಡಿದ್ದೀನಿ. ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಇದು ಸಹಜವಾಗಿ ಜಾಸ್ತಿ ಆಗ್ತಾ ಇದೆ. ನೀವು ಹೋದ ವರ್ಷ ಬೆಂಗಳೂರು ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಇದೇ ಒಂದು ಯುವಕ ಪ್ರಪೋಸಲ್ ಮಾಡಿ ಅವಳು ಒಪ್ಕೊಂಡಿಲ್ಲ ಅಂತೇಳಿ ಹಲ್ಲೆ ಇರಿದು ಬಿಡ್ತಾನೆ. ಸೊ ಇದು ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಇದಕ್ಕೆ ಕಡಿವಾಣ ಹಾಕಲೇಬೇಕು. ಅದು ಕಾನ್ಫಿಡೆನ್ಷಿಯಲ್ ಆಗಿರೋದ್ರಿಂದ ಅದನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಬಟ್ ಆದರೆ ನಾನು ಇಲ್ಲಿ ಬರೋಕ್ಕೆ ಮುಂಚೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಕೊಲೆಯನ್ನು ಖಂಡಿಸಿ ಪ್ರತಿಭಟನೆ ಜೋರಾಗ್ತಾ ಇದೆ. ನಾಳೆ ಮಧ್ಯಾಹ್ನದವರೆಗೆ ಧಾರವಾಡ ನಗರ ಸ್ತಬ್ಧವಾಗಲಿದೆ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಮಧ್ಯಾಹ್ನದವರೆಗೆ ಧಾರವಾಡ ನಗರ ಸ್ತಬ್ಧವಾಗಿರುತ್ತೆ. ನೇಹಾ ಕೊಲೆ ಪ್ರಕರಣ ಖಂಡಿಸಿ ನಾಳೆ ಮಧ್ಯಾಹ್ನದವರೆಗೆ ಬಂದ್ಗೆ ಕರೆ ಕೊಡಲಾಗಿದೆ. ಮಾರುಕಟ್ಟೆಯನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋದಕ್ಕೆ ಜನರು ನಿರ್ಧಾರವನ್ನು ಮಾಡಿದ್ದಾರೆ. ಅಂಜುಮನ್ ಸಂಸ್ಥೆ ಸಭೆ ನಡೆಸಿ ಮಾರುಕಟ್ಟೆ ಬಂದ್ ಮಾಡೋದಕ್ಕೆ ಅಂತ ತೀರ್ಮಾನ ಮಾಡಿದೆ. ಅದೇ ರೀತಿಯಾಗಿ ಆರೋಪಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ಈ ಒಂದು ಹೋರಾಟದ ಮೂಲಕವಾಗಿ ಕರೆ ಕೊಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ. ಇನ್ನು ನೇಹಾ ಹಿರೇಮಠ ಕೊಲೆ ಪ್ರಕರಣ ಇಡೀ ರಾಜ್ಯವನ್ನು ತಲ್ಲಣ ಸೃಷ್ಟಿ ಮಾಡಿತ್ತು. ಅದೇ ರೀತಿಯಾಗಿ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತ್ತು. ಒಂದು ಭಯಾನಕ ಘಟನೆ ನಡೆದು ಹೋಗಿತ್ತು.
ಸರಿಸುಮಾರು 9 ಬಾರಿ ಚಾಕುವಿನಿಂದ ಚುಚ್ಚಿ ಯುವತಿಯೋರ್ವಳನ್ನು ಕಾಲೇಜಿನ ಕ್ಯಾಂಪಸ್ನ ಒಳಗಡೆನೆ ಹತ್ಯೆ ಮಾಡಿದಂತಹ ಘಟನೆ ಇಡೀ ಧಾರವಾಡವನ್ನು ಬೆಚ್ಚಿ ಬೀಳಿಸಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನೇಹಾಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಅಂತ ಕೂಗು ಕೂಡ ಜೋರಾಗ್ತಾ ಇದೆ. ಇನ್ನು ಪ್ರತಿಭಟನೆ ಮಾಡೋದಕ್ಕೂ ಕೂಡ ನಿರ್ಧಾರ ಆಗಿದೆ. ಈಗಾಗಲೇ ಹಲವಾರು ಸುತ್ತು ಹೋರಾಟಗಳಾಗಿದ್ದಾವೆ. ಈಗ ನಾಳೆ ಮಧ್ಯಾಹ್ನದವರೆಗೆ ಧಾರವಾಡ ನಗರ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ. ನೇಹಾ ಹಿರೇಮಠ ಕೊಲೆ ಪ್ರಕರಣವನ್ನು ಖಂಡಿಸಿ ನಾಳೆ ಮಧ್ಯಾಹ್ನದವರೆಗೆ ಮಾರುಕಟ್ಟೆಯನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋದಕ್ಕೆ ಈಗ ನಿರ್ಧಾರವನ್ನು ಮಾಡಲಾಗಿದೆ. ಅಂಜುಮನ್ ಸಂಸ್ಥೆ ಒಂದು ಸಭೆ ನಡೆಸಿ ಮಾರುಕಟ್ಟೆಯನ್ನು ಬಂದ್ ಮಾಡೋದಕ್ಕೆ ಅಂತ ತೀರ್ಮಾನ ಮಾಡಿದೆ. ಈ ಮೂಲಕವಾಗಿ ನೇಹಾಗೆ ಆದಷ್ಟು ಬೇಗ ನ್ಯಾಯವನ್ನು ಕೊಡಬೇಕು. ಅದೇ ರೀತಿಯಾಗಿ ಆರೋಪಿಗೆ ತೀವ್ರವಾಗಿರುವಂತಹ ಒಂದು ಶಿಕ್ಷೆಗೆ ಒಳಪಡಿಸಬೇಕು ಅಂತ ಸರ್ಕಾರಕ್ಕೆ ಕರೆ ಕೊಡೋದಕ್ಕೆ, ಸರ್ಕಾರಕ್ಕೆ ಆಗ್ರಹ ಮಾಡೋದಕ್ಕೆ, ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ ಅಂತ ನಾಳೆ ಧಾರವಾಡ ನಗರವನ್ನು ಬಂದ್ ಮಾಡೋದಕ್ಕೆ ಅಂತ ತೀರ್ಮಾನ ಮಾಡಲಾಗಿದೆ. ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು.